ಗುರುಮಿಟ್ಕಲ ಎಲ್ಲ ಮಲ್ರೋಜ್ ಮುತ್ಯನ ಅಭಿಮಾನಿಗಳು ಮತ್ತು ಭಕ್ತಾದಿಗಳು ಮತ್ತು ಗುರುಮಿಟ್ಕಲಿನ ಎಲ್ಲ ಸಮಾಜದ ಬಂಧುಗಳು ಕೂಡಿ ಮಲ್ರಾಜ್ ಮುತ್ಯನ ಒಂದು ಕುತಂತ್ರದಿಂದ ಮೊನ್ನೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಮಲ್ರೋಜ್ ಅಂತ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅಂತೇಳಿ ಹೆಸರುವಾಸಿ ಆಗಿರ್ತಕ್ಕಂಥ ಒಬ್ಬ ನಗರದ ದೇವರು ಅಂತೇಳಿ ಅಂದ್ಕೊಂಡಿರ್ತಕ್ಕಂಥ ಅವರಿಗೆ ಕೆಲ ಕುತಂತ್ರಗಳಿಂದ ಒಂದು 7 ವರ್ಷದ ಮಗುವಿಗೆ ಯಾವುದೇ ಒಂದು ರೀತಿಯ ಹತ್ಯೆ ಅಂತೇಳಿ ಸುಳ್ಳು ಆರೋಪವನ್ನು ಹೊರಿಸಿರ್ತಕ್ಕಂಥ ಸರ್ಕಾರದ ಅಧಿಕಾರಿಗಳು ಮತ್ತು ಪ್ರಜಾ ಕುತಂತ್ರ ಕೈವಾಡ ಯಾರಿದೆ ಗೊತ್ತಿಲ್ಲ. ಕೆಲ ಹಿತಶಕ್ತಿಗಳಿಂದ ಇರತಕ್ಕಂಥ ಹಿತಶಕ್ತಿಗಳ ಒಂದು ಒತ್ತಡದ ಮೇರೆಗೆ ಒಂದು ಘೋಷಕ ಕೇಸನ್ನು ದಾಖಲೆ ಮಾಡಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡಿ ಅವರ ವಿರುದ್ಧ ಸುಳ್ಳು ಆರೋಪ ಇದೆ ಅಂಥೇಳಿ ನಾವೆಲ್ಲರೂ ಕೂಡಿ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಪ್ರೆಸ್ ಮೀಟ್ ಮಾಡಿದ ಉದ್ದೇಶವೇನಂತಂದರೆ ಇಡೀ ಕರ್ನಾಟಕದಲ್ಲಿ ಇಂಥ ಸುಳ್ಳು ಆರೋಪಗಳು ಆಗಲಾರ್ದಂಗೆ ನೋಡ್ಕೋಬೇಕಂತ ಹೇಳಿ ನಾವು ಈ ಸಮಾಜದ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಮೂಲಕ ನಾವು ಆಗ್ರಹ ಮಾಡ್ತೇವೆ. ಯಾತಕ್ಕಂದರೆ ಅದು ಯಾವುದೇ ಮನೆಯ ಅಧಿಕಾರಿಗಳಿಂದ ಯಾರು ಇದ್ದದಕ್ಕೆ ಷಡ್ಯಂತ್ರ ಅಂತೀವಿ. ಅಧಿಕಾರಿಗಳು ಒತ್ತಡ ಹಾಕಿ ಕೇಸ್ ಮಾಡಿದ್ದಾರೆ. ಈಗ ಅಧಿಕಾರಿಗಳು ಯಾರು ಒತ್ತಡ ಮೇಲೆ ಮಾಡ್ಯಾರ ಅವರಾಗಿ ಅವ್ರು ಮಾಡಿರ್ತಕ್ಕಂಥದ್ದಲ್ಲ, ಅದು ಷಡ್ಯಂತ್ರದಿಂದ ಅಧಿಕಾರಿಗಳನ್ನ ರಾಜಕೀಯ ಒತ್ತಡ ಹಾಕಿ ಅದಕ್ಕೆ ಅವರ ಅಧಿಕಾರಿಗಳ ದುರುಪಯೋಗ ಮಾಡಿಕೊಂಡು ಕೇಸ್ ಮಾಡ್ತಕ್ಕಂಥದ್ದು ಒಂದು ಎಲ್ಲ ಬೆಳಕಿಗೆ ತೋರಿಸ್ತಕ್ಕಂಥದ್ದು ಅದು ಆಗಬಾರ್ದಂತ. ಈಗ ಯಾರು ಮಾಡಿರಲ್ಲ ಸರ್ಕಾರದವ್ರು ಹೇಳಕತ್ತಾರೆ. ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಯಾದಗಿರಿಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಗಮನಕ್ಕಿಲ್ಲಾರ್ದೆ ಅವರು ಮತ್ತೆ ಒಂದು ಕಾಂಪ್ಲೇಂಟ್ ತೊಗೊಂಡ್ರ ಅಂದಮೇಲೆ ಮತ್ತೆ ಯಾರು ರೀತಿಯಲ್ಲಿ ಮಾಡ್ಯಾರ ಅಂತೇಳಿ ನಮಗೆ ಒಂದು ಅನುಮಾನ ಇದೆ. ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಮಹಿಳಾ ಹಕ್ಕುಗಳ ಆಯೋಗ ಮತ್ತು ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ ರೆಫರೆನ್ಸ್ ಕೊಟ್ಟಾರ. ಕೂಲಂಕುಷ ಮಾಡಿ ತನಿಖೆ ಮಾಡಿ ಮಹಿಳಾ ಆಯೋಗಕ್ಕೆ ಯಾರಾದರೂ ಹೇಳಿದ್ರೆ ಆಗಿಲ್ಲ. ಮಹಿಳಾ ಆಯೋಗಕ್ಕೆ ಅವ್ರು ಮಾಡಿಲ್ಲ. ಕೂಲಂಕುಷವಾಗಿ ಯಾರು ತಂದೆ ತಾಯಿ ಪೋಷಕರು ಮಾತ್ರ ಯಾರು ಕಾಂಪ್ಲೇಂಟ್ ಕೊಟ್ಟಿಲ್ಲ. ಅದು ಸರ್ಕಾರದ ಒಂದು ಅಂಗಸಂಸ್ಥೆ. ಹೌದು, ಸರ್ಕಾರನೇ ಮಾಡೋದಂಗೆ ಐತಿ ಕಂಪ್ಲೇಂಟ್. ಸರ್ಕಾರ ಮಾಡಿಲ್ಲ ಅಂತ ಅವ್ರು ಅನೇಕತ್ರ ಈಗ ಉಸ್ತುವಾರಿ ಮಿನಿಸ್ಟ್ರಿ ಅಂದ್ರೆ ಮಾಡೇ ಬರ್ತಿತ್ತು ಅಂತೇಳಿ ಅವ್ರಿಗೆ ಸರ್ಕಾರದವ್ರು ಅನೇಕತ್ರ ಸರ್ಕಾರ ಉಸ್ತುವಾರಿ ಮಿನಿಸ್ಟರ್ ಸರ್ಕಾರನೇ ಮಾಡಿರಲ್ಲ. ಅದಕ್ಕೆ ಮಾಡಿದವ್ರು ಇಂದ ಭಿನ್ನ ಹತ್ಯೆ ಅವ್ರ ಮೇಲೆ ಒತ್ತಡ ಹಾಕಿ ಮಾಡಲ್ಲ. ಅದು ನೀವು ತನಿಖೆ ಮಾಡಿ ತೆಗಿಸ್ಬೇಕಂತ ನಾವು ಖಂಡಿಸ್ತೀವಿ. ಒಂದು ವೇಳೆ ಅದರಲ್ಲಿ ಸುಳ್ಳಾದ್ರೆ ಮಾತ್ರ ಅವರು ಅಧಿಕಾರಿಗಳಿಂದ ಕಠಿಣ ಕ್ರಮ ತಗೊಂಡು ಅವ್ರು ಸಸ್ಪೆಂಡ್ ಮಾಡ್ಬೇಕಂತ ನಮ್ಮದು ಆಗ್ರಹ ಅದು ಅಷ್ಟೇ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ನಾವು ಹೋರಾಟ ಮಾಡ್ತೀವಿ ಅಂತ ಒಂದು ಉದ್ದೇಶ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಅನ್ನುವ ತತ್ವದ ಮೇಲೆ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡುಪಿಟ್ಟ ಶಾಪೂರ್ ತಾಲೂಕಿನ ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ಮಹಲ್ರೋಜ ಎಂಬ ಗ್ರಾಮದಲ್ಲಿ ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ಮಲ್ಲಿಕಾರ್ಜುನ್ ಮುತ್ಯ ಅನ್ನುವವರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು, ತಮ್ಮ ತಂದೆಯ ಜೀವನವನ್ನಾಗಲಿ ಅಥವಾ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂಥ ಒಳ್ಳೆಯ ವ್ಯಕ್ತಿತ್ವ. ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ, ಹಿರಿಯರನ್ನಾಗಲಿ ಕಿರಿಯರನ್ನಾಗಲಿ ಎಲ್ಲರನ್ನ ತನ್ನ ಮಕ್ಕಳಂತೆ ನೋಡುವಂಥ ಒಂದು ಧೀಮಂತ ವ್ಯಕ್ತಿತ್ವವುಳ್ಳ ಸ್ವಾಮೀಜಿ. ಅಂಥ ಸ್ವಾಮೀಜಿಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುತ್ತಾ ಮಕ್ಕಳೊಂದಿಗೆ, ಈ ಚಿಕ್ಕ ಮಕ್ಕಳನ್ನು ಕಂಡಾಗ ಎಲ್ಲರೂ ಮುದ್ದಾಡ್ತೀವಿ, ಅಕ್ಕರೆಯಿಂದ ನೋಡ್ಕೊಳ್ತೀವಿ. ಅಂಥ ಒಂದು ಸಿಚುವೇಶನನ್ನು, ಅಂಥ ಒಂದು ದೃಶ್ಯವನ್ನು ತಮಗೆ ಬೇಕಾದಂತೆ ಪಟ್ಟಭದ್ರ ಹಿತಾಸಕ್ತಿಗಳು ತಮಗೆ ಬೇಕಾದಂತೆ ತಿರುಚಿ ಮುತ್ಯನವರ ಮೇಲೆ ಆರೋಪವನ್ನು, ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಕ್ಕಾಗಿ ನಮಗೆಲ್ಲ ಭಕ್ತಾದಿಗಳಿಗೆ, ನಮ್ಮ ಗುರುಮಿಟ್ಕಲ್ ಗುರುಮಿಟ್ಕಲ್ ತಾಲೂಕಿಗೆ ಹತ್ತಿರವಾದಂಥ ಮಲ್ಲಿಕಾರ್ಜುನ್ ಮುತ್ಯನವರ ಮೇಲೆ ಬಂದಂಥ ಆರೋಪ ನಮಗೆಲ್ಲ ತುಂಬ ನೋವನ್ನುಂಟು ಮಾಡಿದೆ. ಭಕ್ತಾದಿಗಳಲ್ಲಿ ಇಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜಾತಿಯ ದೇವರವರು ಎಲ್ಲರಿಗೂ ಬೇಕು. ಆದ್ದರಿಂದ ಎಲ್ಲ ಭಕ್ತಾದಿಗಳು ನಾವೆಲ್ಲರೂ ನಮ್ಮ ಸಮಾಜದ ವತಿಯಿಂದ ಅಲ್ಲದೆ ಎಲ್ಲ ಸಮಾಜದ ವತಿಯಿಂದ ಈ ಒಂದು ಕೃತ್ಯವನ್ನು ಖಂಡಿತವಾಗಿ ಖಂಡಿಸುತ್ತೇವೆ. ಅದಕ್ಕಾಗಿ ಈ ನಮ್ಮ ಯಾದಗಿರಿ ತಾಲೂಕಿನ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸಹ ಖಂಡಿತವಾಗಿ ಅದನ್ನು ಖಂಡಿಸಿದ್ದಾರೆ. ಹಾಗೂ ಯಾದಗಿರಿ ಶಾಸಕರು ಖಂಡಿಸಿದ್ದಾರೆ. ಎಲ್ಲರೂ ಇದನ್ನು ಒಕ್ಕೂರಲಿಂದ ಗೃಹಿಣಿಯರಾಗಲಿ, ಮಹಿಳೆಯರಾಗಲಿ, ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮರಾಗಲಿ ಎಲ್ಲ ಸಮಾಜದ ಜನರು ಅದನ್ನು ಖಂಡಿತವಾಗಿ ಖಂಡಿಸುತ್ತಿದ್ದೇವೆ. ಇದನ್ನು ಆದಷ್ಟು ಬೇಗ ಈ ಒಂದು ಕೃತ್ಯಕ್ಕೆ ಆದಷ್ಟು ಬೇಗ ಇತಿಶ್ರೀ ಆಡಬೇಕಾಗಿ ಅದು ಸರ್ಕಾರದ ಗಮನ
ಗಮನಕ್ಕೆ ತರಲು ನಾವು ಇಚ್ಛಿಸುತ್ತೇವೆ. ಜೊತೆಗೆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಈ ಸಾಮಾಜಿಕ ಜಾಲತಾಣ ಆಗಲಿ ಅಥವಾ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಸಹೋದರರಲ್ಲಿ ನನ್ನ ಕಳಕಳಿಯ ಮನವಿ ಏನೆಂದರೆ ಯಾವುದೇ ಒಂದು